ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಮಂಡೇ ವ್ಲಾಗ್ ಆಗಿದೆ. ಇವತ್ತು ನಾನು ತಾಲಿಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟಲ್ಲಿ 2 ಬಟ್ಲಷ್ಟು ಜೋಳದ ಹಿಟ್ಟು, ಒಂದು ಚಿಕ್ಕ ಬಟ್ಲಲ್ಲಿ ಗೋಧಿ ಹಿಟ್ಟು, ಅದ್ರಿಗಿನ್ನ ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಿಟ್ಟು, ಅರಿಶಿನ, ಜೀರಿಗೆ, ಅಜ್ವಾಯಿನು, ಒಂದು 2 ಕಟ್ನಷ್ಟು ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಇದು ಹಸಿ ಖಾರ, ಇದನ್ನು ಹುರಿದು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ. ಆಮೇಲೆ ಉಪ್ಪು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಿ ಇಟ್ಕೋಬೇಕು. ಫಸ್ಟು ಗಟ್ಟಿನೇ ನಾದ್ಕೋಬೇಕು, ಯಾಕಂದರೆ ಸೊಪ್ಪು ಆಮೇಲೆ ನೀರು ಬಿಡುತ್ತೆ. ಹಾಗಾಗಿ ಫಸ್ಟ್ ಗಟ್ಟಿನೇ ನಾದಿಟ್ಕೊಳ್ರಿ. ಇವಾಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ಒಂದು ಕಾಟನ್ ಬಟ್ಟೆ ಇಲ್ಲಾಂದರೆ ಒಂದು ಕರ್ಚಿಪ್ ತೊಗೊಂಡು ಅದನ್ನ ಕ್ಲೀನಾಗಿ ನೀರಲ್ಲಿ ಎತ್ಕೊಂಡು ಈ ಥರ ಅಗಲ ಮಾಡ್ಕೋಬೇಕು. ಅದ್ರ ಮೇಲೆ ಇಷ್ಟು ದಪ್ಪ ಒಂದು ಉಂಡೆ ತೊಗೊಂಡು ತಾಲಿಪಟ್ಟನ್ನ ತಟ್ತಾ ಹೋಗಬೇಕು. ಕೈಗೆ ನೀರು ಹಚ್ಕೊಂಡು ನೀಟಾಗಿ ಅಗಲ ಮಾಡ್ತಾ ಹೋಗಬೇಕು. ಈಗ ಇದನ್ನು ಕರ್ಚಿಪ್ ಸಮೇತನೇ ನಾವು ಹಂಚ್ ಮೇಲೆ ಹಾಕಬೇಕು. ಕೈಯಲ್ಲಿ ಹಾಕೊಳ್ಳೋಕೆ ಹೋದರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಹಾಗಾಗಿ ಕರ್ಚಿಪಿಂದ ಹಾಕಿದರೆ ಏನು ಕೆಡಲ್ಲ. ಈಗ ಇದಕ್ಕೆ ಎಣ್ಣೆ ಇಲ್ಲಾಂದರೆ ಬೆಣ್ಣೆ, ತುಪ್ಪ ಏನಾರ ಹಾಕ್ಕೋಬೋದು. ನೀಟಾಗಿ ಎಣ್ಣೆ ಎಲ್ಲ ಹಾಕಿ 2 ಕಡೆಯಿಂದನೂ ಬೇಯಿಸ್ಕೋಬೇಕು. 2 ಕಡೆಯೂ ಎಣ್ಣೆ ಹಾಕಬೇಕು. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. 2 ಸೈಡು ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, 2 ಸೈಡು ರೆಡಿ ಆಗಿದೆ. ಇವಾಗ ಬಿಸಿ ಇದ್ದಾಗಲೇ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಎಲ್ಲ ನೀಟಾಗಿ ಸವರ್ಕೊಂಡು ಅದ್ರ ಮೇಲೆ ಚಟ್ನಿ ಪುಡಿ, ಅದನ್ನು ನೀಟಾಗಿ ಉದುರಿಸ್ಕೋಬೇಕು. ನೀಟಾಗಿ ಅದನ್ನ ಅಗಲ ಮಾಡಿಕೊಂಡು ಇದನ್ನು ರೋಲ್ ಮಾಡಿ ಮಕ್ಕಳಿಗೆಲ್ಲ ಟಿಫಿನಲ್ಲಿ ಕೊಡ್ಬೋದು. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.